ಈ ಗ್ರಾಮದ ಎಲ್ಲ ದೇವತೆಗಳನ್ನು ಸ್ಮರಿಸಿ ಪುಟ್ಟಜ್ಜವರಲ್ಲಿ ಶರಣೆಂದು ಶರಣ ಚರಿತಾಮೃತವನ್ನು ನಿಮ್ಮೆಲ್ಲರಿಗೂ ಉಣಬಡಿಸ್ತಾ ಇರ್ತಕ್ಕಂಥ ಪರಮ ಪೂಜ್ಯರು, ಕ್ರಿಯಾಶೀಲರು, ಪ್ರವಚನಾಚಾರ್ಯರು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನಪ್ಪ ಸ್ವರೂಪಿ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳಲ್ಲಿ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಊರಿನ ಹಿರಿಯರಲ್ಲಿ, ಯುವಕರಲ್ಲಿ, ತಾಯಂದಿರಲ್ಲಿ, ಅಡುಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಆ ಶರಣ ಬಂಧುಗಳಲ್ಲಿ, ನೀರು ಬಿಡೋರು, ಕಸ ಹೊಡೆಯೋರು, ಇವೆಲ್ಲ ಹಾಳಿ ಹಾಸೋರು, ತೆಗೆಯೋರು, ಈ ಮೈಕ್ ಸೆಟ್ ಹಚ್ತಕ್ಕಂಥವ್ರು, ಮಲ್ಲಿಕ್ ಸೌಂಡ್ ಸಿಸ್ಟಮ್ನವರು, ಗಳಗನಾಥ, ಹಾಲಿಗೆ, ಮರೋಳ, ಗುಯಿಲ್ಗುಂದಿ, ಬೆಳುಗಿ, ತೇರದಳ್ಳಿ, ಗುಡೂರು, ಗುಡಿಸಲಕೊಪ್ಪ, ಹಲವಾರು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣಬಂಧುಗಳಲ್ಲಿ ವೇಷಭೂಷಣಗಳನ್ನು ಅಲಂಕಾರ ಮಾಡ್ಕೊಂಡು ಬಂದಿರತಕ್ಕಂಥ ಮಕ್ಕಳಲ್ಲಿ, ಭಜನಾ ಸಂಘದವರಲ್ಲಿ, ತಮ್ಮೆಲ್ಲರಲ್ಲಿ, ದಾನಿಗಳಲ್ಲಿ, ದಾಸೋಹಗಳಲ್ಲಿ ಶರಣ ಪುಟ್ಟಯ್ಯ ಅಜ್ಜವ್ರ ಜೊತೆಗೆ ಒಂದು ಸಲ ಭಿಕ್ಷಾಕ್ಕೆ ಹೋಗಿದ್ದೀವಿ ರೀ, ಬೆಳಗಲ್ಪೇಟೆ ಕಡೆಗೆ. ಹೊಸಪೇಟೆ, ಬೆಳಗಲ್ಪೇಟೆ, ಅವ್ರು ಹುಟ್ಟಿದ ಊರು ಹೊಸಪೇಟೆ, ಎಲ್ಲ ಅಲ್ಲೇ ಅದಾವೆ. ಬೆಳಗಲ್ಪೇಟೆಗೆ ಒಂದು ನಿಸ್ಸಿಮೇಶ್ವರ ದೇವಸ್ಥಾನ ಐತಿ, ಗೊತ್ತೈತೇನ್ರಿ? ಅಯ್ಯ ಬಿಡ್ರಿ ಜರ, ಈಗೇನು 5 ದೇವಸ್ಥಾನಗಳು ಉದ್ಘಾಟನೆ ಅಂತೇಳಿ ಅಲ್ಲೆಲ್ಲೋ ಹನುಮಪ್ಪನ ಉದ್ಘಾಟನೆ ಮಾಡಾಕತ್ತಾರಲ್ಲ, ಅದ ನೋಡಿಲ್ಲ ನಾವು. ಇನ್ನು ನಿಸ್ಸೀಮೇಶ್ವರನ್ನೇನು ನೋಡೋಣ. ನಿಸ್ಸೀಮೇಶ್ವರ ದೇವಸ್ಥಾನ ಐತಿ, ಅಲ್ಲೊಬ್ಬರು ಶಾಸ್ತ್ರಿಗಳಿದ್ರು, ನಮ್ಮ ಆತ್ಮೀಯ ಬೆಳಗಲ್ಪೇಟೆ ಶಾಸ್ತ್ರಿಗಳು. ಪುಟ್ಟಯ್ಯಜ್ಜರ ಜೊತೆ ಹೋದಿವ್ರಿ. ಅಲ್ಲಿ ಒಂದು ಹಳ್ಳಿ ಒಳಗೆ ಭಿಕ್ಷೆ ಇತ್ತು, ಅಲ್ಲಿ ಪುರಾಣ ಹಚ್ಚಿದ್ರು. ಪುಟ್ಟಯ್ಯಜ್ಜ ಎಷ್ಟು ಸರಳ ಮನುಷ್ಯ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಪುಟ್ಟಯ್ಯಜ್ಜನ ಬಗ್ಗೆ ಹೇಳುವಾಗ ನನಗೊಂಥರ ರೋಮಾಂಚನ ಆಗ್ತದೆ. ಯಾಕಂತಂದ್ರೆ ಆ ಪುಣ್ಯಾತ್ಮನ ಪ್ರಸಾದ ಉಂಡು ಬೆಳೆದಿರೋ ಶರೀರ ನಮ್ಮದು. ನನ್ನ ಮ್ಯಾಲೆ ಭಾಳ ಪ್ರೀತಿ ರೀ ಪುಟ್ಟಯ್ಯಜ್ಜ. ನನಗೆ ಅಪಗೋಳ ಅನ್ನೋದನ್ನು ಮಾತಾಡ್ತಿದ್ದಿಲ್ಲ ರೀ, ಮಾತಾಡ್ತಿದ್ದಿಲ್ಲ. ಅಪಗೋಳ ಏನು ಮಾಡಾಕತ್ತೀರಿ? ಒಬ್ಬಾಕಿ ತಾಯಿ ಕಷ್ಟ ಕೊಡುವಂಥ ಮನೆಗೆ ಲಗ್ನ ಮಾಡಿ ಕೊಟ್ಟ ಬಳಿಕ ಯಾವಾಗಲೂ ಆ ಮಗಳ ಬಗ್ಗೆ ಚಿಂತೆ ಮಾಡ್ತಾಳು. ಆ ಮಗಳು ಏನಾದರೂ ಬಂದಳು ಅಂತಂತಂದ್ರೆ, ಯವ್ವ ಬಾ ಕೊಂಡು, ಹೆಂಗದಿ, ಆರೋಗ್ಯ ಹೆಂಗೈತಿ, ಮನೆ ಕಡೆ ಹೆಂಗೈತಿ, ನಿನ್ನ ಗಂಡ ಹೆಂಗದ, ನಿನ್ನ ಮಕ್ಕಳು ಹೆಂಗದಾವ ಅಂತ ಹೆಂಗೆ ವಿಚಾರ ಮಾಡ್ತಾರಲ್ಲ. ನಮ್ಮ ಬೆಳಟ್ಟಿ ಮಠದ ಪರಿಸ್ಥಿತಿ ಗೊತ್ತಿತ್ತು ರೀ ಅವ್ರಿಗೆ. ಗೊತ್ತಿರೋದಕ್ಕೆ ಹೋದ್ನಿ ಅಂತಂದ್ರೆ ಮೊದಲಿಗೆ ಕುಂಡ್ರಿಸ್ಕೊಂಡು ಏನು ಮಾತನಾಡ್ತಿದ್ರು, ಅಪಗಳ ಏನು ಮಾಡಾಕತ್ತೀರಿ ಕೆಲಸ ಅಂತಿದ್ರು. ಏನಿಲ್ಲ ಬಿಡ್ರಿ, ರೊಕ್ಕಿಲ್ಲ ಅಂತೇಳಿ ಅಂತಂದ್ರೆ, ರೊಕ್ಕಿಲ್ರಿ, ನನ್ನ ಜೊತೆಗೆ 4 ದಿವಸ ಬರ್ರಿ, ನಿಮ್ಗೆ ಕೊಡಿಸ್ತೀನಿ ಅಂತಿದ್ರು. ಮಾತೃ ಹೃದಯ ಅಂತೇಳಿ ಅಂತಂದ್ರೆ ತಾಯಿಯ ಮಮತೆ, ಪ್ರೀತಿ ಅಂದ್ರೆ ಪುಟ್ಟಯ್ಯಜ್ಜನಂತೆ ನೋಡ್ಬೇಕ್ರಿ. ಅಲ್ಲಿ ಹೋದಿವಿ, ಪುರಾಣ ರಾತ್ರಿ ಕಾರ್ಯಕ್ರಮ, ಪುರಾಣ ಮುಗೀತು. ಪುರಾಣದ್ದು ಇಲ್ಲೊಂದು ಕಟ್ಟಿಗೆ ಮಂಚ ಐತೆ ನೋಡ್ರಿ, ಇಂಥದ್ದೊಂದು ಮಂಚ ಇತ್ತು. ಎಷ್ಟು ಸರಳ ಮನುಷ್ಯ ಅಂತಂದ್ರೆ ಅಜ್ಜ, ಇಂಥದ್ದು ಒಂದು ಬೀದಿ, ಇಷ್ಟು ಅಗಲ ಅಲ್ಲ, ಸ್ವಲ್ಪ ಸಣ್ಣದು ಬೀದಿ,
ಬೀದಿ ಪಕ್ಕದೊಳಗನ ಒಂದು ಮಂಟಪ ಮಾಡ್ದಂಗೆ ಮಾಡಿ ಅಲ್ಲಿ ಪುರಾಣದ ವೇದಿಕೆ ಮಾಡಿದ್ರು. ರಾತ್ರಿ ಒಬ್ಬರ ಮನೆಯೊಳಗೆ ಭಿನ್ನ ಇತ್ತು, ಮುಗಿಸ್ಕೊಂಡಿವಿ. ಆ ಮಂಚದ ಮೇಲೆ ಅಪ್ಪಗಳ ನೀವು ಇಲ್ಲೇ ಮಲ್ಕೊಳ್ರಿ, ನಾ ಇಲ್ಲೇ ಮಲ್ಕೊತೀನಿ ಅಂತ ತಿಳ್ಕೊಂಡು ನಡ ಬೀದಿ ಒಳಗೆ ತಮ್ದೊಂದು ಪಟ್ಟಿ ಮಂಚ ಐತ್ರಿ. ಪಟ್ಟಿ ಮಂಚ ಇರ್ತೈತಿ ನೋಡ್ರಿ, ಅದು ಮಡ್ಚೋದ್ರಿ. ಅಂಥದ್ದೊಂದು ಮಂಚ ಇತ್ತು, ಅದನ್ನು ಹಾಸ್ಕೊಂಡು ನಡ ಬೀದಿ ಒಳಗೆ ಮಲ್ಕೊಂಡ್ರು ಅವರು. ನನಗೆ ಆ ಮಂಚದ ಮೇಲೆ ಮಲಗಿಸಿದ್ರು. ಹೇಳ್ತೀನಿ, ಅಲ್ಲೊಂದು ಟ್ವಿಸ್ಟ್ ಚಾಲು ಆತ್ರಿ. ಮಲ್ಕೊಂಡಿನ ಒಂದು ತಾಸು ಆ ಮಂಚದಾಗ ತಗಣಿ ಇದ್ದು, ಸಿಕ್ಕಾಪಟ್ಟೆ ತಗಣಿ ಇದ್ದವ್ರು. ತಗಣಿ ಕಾಟಕ್ಕೆ ನನಗೆ ಗೊತ್ತಾದ್ರೆ ಮೈಯೆಲ್ಲ ಗಾದ್ರಿ ಆಗಕ್ಕೆ ತಿಂಡಿ ಇಡಕ್ಕೆ ಬಿಡ್ತು. ಎದ್ದು ಹೋಗಿ ಯಾರ್ದೋ ಕಟ್ಟಿ ಅಂತದು ಕಟ್ಟಿ ಮೇಲೆ ಮಲ್ಕೊಂಡ್ಬಿಟ್ಟೀನಿ. ಅಜ್ಜರಿ ನಿದ್ದೆ ಹತ್ತಿತ್ತು. ನಮ್ಮ ಸರ್ಕ್ಯೂಟ್ನೊಳಗಿರೋರು ಎಲ್ಲರೂ ನಮ್ಮ ಆತ್ಮೀಯರಿದ್ದರು, ಎಲ್ಲರೂ ನಗಕತ್ತಿದ್ರು. ಅಲ್ಲಿ ಮಲ್ಕೊಂಡ್ಬಿಟ್ಟಿನಿ. ಬೆಳಗ್ಗೆ ಹರಿಯೋ ಟೈಮ್ನೊಳಗೆ ಆ ಹೆಣ್ಮಗಳು, ಮನೆ ಹೆಣ್ಮಗಳು 4 ಗಂಟೆಗೆ ಎದ್ದಾಳಕ್ಕಿ. 4 ಗಂಟೆಗೆ ಎದ್ದು ಒಂದು ಬಕೆಟ್ ಒಂದು ಕಸಬರಿಗೆ ತೊಗೊಂಡು ಹೊರಗೆ ಬಂದು ನೋಡ್ರಿಕ್ಕಿ. ನನಗೆ ನೋಡಿದ್ರೆ ರಾತ್ರಿ 11 ಗಂಟೆ ಮಟ್ಟ ಪುರಾಣ ಆಗೈತಿ. ನಾ ಹೇಳ್ತಿದ್ದಿಲ್ಲ, ಬೇರೆಯವ್ರು ಹೇಳ್ತಿದ್ರು. ಆದ್ರೆ ಪುರಾಣದಾಗ ಕುಂಡ್ರಬೇಕಲ್ರಿ. ಆ ಪುರಾಣದೊಳಗೆ ಕುಂತಾಗ ಮತ್ತು 11 ಗಂಟೆ ಆಗಿತ್ತು ರೀ ಅದು ಮುಗಿಯಾಕ. ಮುಗಿದ ಬಳಕ್ಕೆ ಹೋಗಿ ಮಲ್ಕೋಬೇಕಂದ್ರೆ ತಗಣಿ ಕಾಟ. ಅದು 1 ತಾಸು 1.5 ತಾಸು ನಮ್ಮನ್ನು ಗೊಳಾಡಿಸ್ತು. ನಿದ್ದೆನೇ ಆಗಿದ್ದಿಲ್ಲ. ಆ ಹೆಣ್ಮಗಳು 4 ಗಂಟೆಗೆ ಕಸಬರಿಗೆ ಅದು ಹಿಡ್ಕೊಂಡು ಬಂದ್ಬಿಟ್ರು. ಮತ್ತೇನು ಮಾಡೋದು? ಆಕೆ ಬಂದಾಕಿನ ಕಸ ಪರ್ ಹೊಡ್ಯೋದಕ್ಕೆ ಯಾವುದೋ ಸನ್ಯಾಸಿ ಮಕ್ಕೊಂಡೈತೆ ಅಂತ ತಿಳ್ಕೊಂಡಾಕಿ ಏನು ಸುಮ್ಮನೆ ಬಿಡಲಿಲ್ಲ ರೀ. ನಮ್ಮನ್ನು ಎಬ್ಸ ಮಟ್ಟ ಬಿಡಲಿಲ್ಲ. ಎದ್ದು ಹೋದೀವಿ. ಅಲ್ಲಿಂದ ಬೆಳಗಾಲ್ಪೇಟೆಯೊಳಗೆ ಮರುದಿವ್ಸ ಬೆಳಗ್ಗೆ ಪೂಜೆ ಇತ್ತು, ಪುಟ್ಟ ಎಜ್ಜದು. ಬಂದೀವಿ. ಬೆಳಗಾಲ್ಪೇಟೆಗೆ ಬಂದು ಆ ಪೂಜಾದ ಮನೆಗೆ ಹೋದೊಳಕ್ಕೆ ಅವ್ರು ನಮ್ಮ ಸರ್ಕ್ಯೂಟ್ನವ್ರು ಹೇಳಿದರು, ನಿನ್ನ ರಾತ್ರಿ ಅಜ್ಜವ್ರಿಗೆ ನಿದ್ದೆನೇ ಆಗಿಲ್ರಿ ಬುದ್ಧಿ ಅಂತಂದರು. ಹೌದ್ರೇ ಅಪ್ಪಗಳ, ಕುಂತಲ್ಲೇ ಹೆಂಗೆ ನಿದ್ದೆ ಮಾಡ್ಬೇಕು ಅನ್ನೋದು ಕಲಿಸ್ತೀನಿ ಬರ್ರಿ ಅಂದರು ಅವರು. ಒಂಥರ ತಮಾಷೆ ರೀ. ನಮ್ಮ ಜೊತೆಗೆ ಭಾಳ ಮುಗ್ಧ ಸ್ವಭಾವ ರೀ ನಮ್ಮ ಪುಟ್ಟಯ್ಯಜ್ಜಂದು. ಅವರು ನೀವು ಫೋಟೋದೊಳಗೆ ನೋಡಿರಿ, ನೀವು ಒಂದು ಕೈ ಹಿಂಗೆ ಇಟ್ಕೊಂಡಿರ್ತಕ್ಕಂಥದ್ದು ಒಂದು ಫೋಟೋ ಐತಿ. ಈಗೆಲ್ಲ ಪ್ರಚಲಿತದೊಳಗೆ ಅದ ಐತಿ ಭಾಳಷ್ಟು ಕಡೆ. ಅವ್ರು ಗಿಡ್ಡ ಆಳಲ್ಲ, ಹಿಂಗೆ ಕುತ್ಕೊಂಡ್ರಂತಂದ್ರೆ ಅವ್ರ ಹೊಟ್ಟೆ ಹಿಂಗೆ ಮುಂದೆ ತಲೆದಿಂಬ ಬಿಟ್ಟಂಗೆ ಆಗ್ತಿತ್ತು ಅವ್ರಿಗೆ. ನೀವೆಲ್ಲ ನೋಡಿರ್ತೀರಿ ಭಾಳ ಸಲ. ಕುಂತು ತೋರಿಸಿದ್ರು ನನಗೆ. ಹಿಂಗೆ ಇಂಥದ್ದು ಕುರ್ಜೆ ಮೇಲೆ ಹಿಂಗೆ ಕುತ್ಕೊಂಡು ಹಿಂಗೆ ಕೈ ಇಟ್ಕೊಂಡು ಎಷ್ಟು ಕುತ್ಕೊಂಡ್ರೆ ನಿದ್ದೆ ಆಗಿಬಿಡ್ತೈತಿ ಅಂತ ಹೇಳಿದ್ರು ಅವ್ರು. ನಾನು ನೀವು ಗಿಡ್ಡದಿರಿ, ನಿಮ್ಗೆ ಅದು ಹೊಂತೈತಿ, ನನಗೆ ಹೊಂದಂಗಿಲ್ಲ, ನಾನು ಭಾಳ ಎತ್ತರ ಅದೀನಿ ಅಂತೇಳಿ ಅಂತಂದೆ. ನೀವು ಅಪ್ಪಗಳು ಎತ್ತರನೇ ಇರ್ತೀರಿ, ದೊಡ್ಡವರು ಅಂತೇಳಿ ಮತ್ತು ನಮ್ಮನ್ನು ನಕಲಿ ಮಾಡೋರು. ಇಂಥ ಮಾತೃ ಹೃದಯದ ಅಜ್ಜೋರು ಸಿಗಬೇಕು ಅಂತೇಳಿ ಅಂತಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ಮಾಡಿರೋರೊಳಗೆ ನಾನು ಒಬ್ಬವ ಅಂತ ತಿಳ್ಕೊಂಡು ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂತ. ಯಾಕಂತಂದ್ರೆ ಒಂದೊಂದು ಕಾಲಘಟ್ಟಗಳಿರ್ತಾವೆ. ಮದನಾದಿ ನಿರಂಜನ ಜಂಗಮ ಜಗದ್ಗುರು ತೋಂಟದ ಸಿದ್ಧಲಿಂಗಪ್ಪಗಳ ಕಾಲಘಟ್ಟದೊಳಗಿರೋರು ಅಂತೇಳಂದ್ರೆ ಅದು ಒಂದು ಹೆಮ್ಮೆ. ನಿಜಗುಣ ಶಿವಗಳ ಕಾಲಘಟ್ಟದೊಳಗಿರೋರು ಅಂದ್ರೆ ಅದು ಒಂದು ಹೆಮ್ಮೆ. ಗಾಂಧೀಜಿ ಜೊತೆಗೆ ನಾವು ಒಡನಾಡಿಗಳಾಗಿದ್ದೀವಿ ಅಂತೇಳಂದ್ರೆ ಅದು ಒಂದು ಹೆಮ್ಮೆನೆ. ಅದೇ ರೀತಿ ಒಳಗೆ ನಮಗೊಂದು ಹೆಮ್ಮೆ ಏನು ಅಂತೇಳಿ ಅಂತಂದ್ರೆ ಪುಟ್ಟಯ್ಯಜ್ಜೋರ ಕಾಲಘಟ್ಟದೊಳಗೆ ಅವ್ರ ಒಡನಾಡಿಗಳಾಗಿ ನಾವು ಇದ್ದೀವಿ ಅನ್ನೋದೇ ನಮಗೆ ದೊಡ್ಡ ಹೆಮ್ಮೆ ರೀ. ನಿಮಗೆಲ್ಲ ಪುಟ್ಟಯ್ಯಜ್ಜವ್ರು ನಮ್ಮ ಊರಿಗೆ ಬಂದು ಹೋಗ್ಯಾರ, ನಮ್ಮ ಮನೆಗೆ ಬಂದು ಹೋಗ್ಯಾರ, ನಮ್ಮೂರಾಗ ಕಾರ್ಯಕ್ರಮ ಮಾಡ್ಯಾರ ಅನ್ನುವಂಥದ್ದು ನೀರ್ಲಿಗಿ ಗ್ರಾಮಸ್ಥರಿಗೆ ದೊಡ್ಡ ಹೆಮ್ಮೆ ಅನ್ನುವಂಥದ್ದು. ಹಾಗಾಗಿ ಅಂಥ ಪುಟ್ಟಯ್ಯಜ್ಜವರು ಮೂರ್ತಿನ ತರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಕ್ಕಂಥ ಒಂದು ಅದ್ಭುತ ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿರ್ತಕ್ಕಂಥದ್ದು.
ನಾ ಭೂತೋ ನ ಭವಿಷ್ಯತಿ, ಮುಂದೆ ಯಾವತ್ತೂ ಮಾಡೋಕ್ಕಾಗಂಗಿಲ್ಲ ರೀ ಇಂಥ ಕಾರ್ಯಕ್ರಮ ನಿಮ್ಲಿಂದ. ಅಷ್ಟು ಅದ್ಧೂರಿಯಾಗಿ ಕಷ್ಟಪಟ್ಟು ಮಾಡೋರಿಗೆ ಗೊತ್ತೈತ್ರಿ ಅದು. ನಾವೆಲ್ಲ ಸುಮ್ಮನೆ ರಾತ್ರಿಗೆ ಬಂದು ಒಂದು ತಾಸು ಕೂತ್ಕೊಂಡು ಏನೋ ಅಂದಾಗ ನಕ್ಕು ಏನೋ ಅಂದಾಗ ಹತ್ತು ಎದ್ದು ಹೋಗಿಬಿಡ್ತೀವಿ. ಆದರೆ ಆ ಕಾರ್ಯಕ್ರಮದ ರೂವಾರಿಗಳಾಗಿ ಹಿಂದೆ ನಿಂತ್ಕೊಂಡು ಅದೆಲ್ಲ ಸಂಭಾಳಿಸಿ ಮಾಡ್ಬೇಕಲ್ರಿ. ಭಾಳ ದೊಡ್ಡ ಕಷ್ಟ ಐತಿ. ಯಾರಿಗೋ ಭಿನ್ನ ಮಾಡಕ್ಕೆ ಹೋಗ್ಬೇಕು, ಯಾರಿಗೋ ಹೇಳಕ್ಕೆ ಹೋಗ್ಬೇಕು, ಈಗ ಬಂದಿರೇನಂತೇಳಿ ಅನ್ನೋರು ಯಾರು, ಆಮೇಲೆ ಈಗ ನೆನಪಾಗಿವೇನು ನಾವು ನಿಮಗೆ ಅನ್ನೋರು ಯಾರು, ಆಮೇಲೆ ಬರ್ತೀವಿ ಹೋರಿ ಬರಂಗಿಲ್ಲ ಹೋರಿ ಅನ್ನೋರು ಯಾರು, ಅವ್ರನ್ನೆಲ್ಲರನ್ನು ಎಲ್ಲಿ ಹಾಕಬೇಕು, ಕೆಳಗೆ ಹಾಕಬೇಕು, ಮ್ಯಾಲೆ ಹಾಕಬೇಕು, ಹೆಸರುಗಳು ಹೊಂದಿಸೋದ್ರೊಳಗೆ ದಮ್ ಹಚ್ಚಿ ಹೋಗ್ತೈತಿ. ಯಾಕ್ರಿ ಅಜ್ಜರ? ದೊಡ್ಡ ತಲೆ ನೋವಾಗಿಬಿಟ್ಟೈತ್ರಿ ನಮ್ಮ ಎಲ್ಲ ಯುವಕರಿಗೆ ಮತ್ತು ಅಜ್ಜೋರಿಗೆ ಎಲ್ಲರಿಗೆ ದೊಡ್ಡ ತಲೆ ನೋವಾಗಿಬಿಟ್ಟೈತಿ. ಇದೆಲ್ಲವನ್ನು ಹೊಂದಿಸಿದ ಬಳಿಕ ಪತ್ರಿಕೆ ಕೈಯಾಗ ಬಂದ ಬಳಿಕ ಮತ್ತೊಂದು ಸಮಸ್ಯೆ ಹುಡ್ತೈತ್ರಿ. ಇದ್ರೊಳಗೆ ನಾನು ಹೆಸರು ಹಾಕಿಲ್ಲ ನೋಡು ಅಂತೇಳಿ. ಇದ್ರೊಳಗೆ ನಾನು ಹೆಸರು ಹಾಕೇ ಇಲ್ಲ. ನಾನು ದೇಣಿಗೆ ಕೊಟ್ಟಿದ್ದ, ನಾನು ಕೆಲಸ ಮಾಡಿದ್ದು ಸಿಕ್ಕಾಬಿಟ್ಟೈತಿ ಅನ್ನೋದು ಒಂದು ಇರ್ತೈತಿ ನೋಡ್ರಿ. ಅದು ದೊಡ್ಡ ಸಮಸ್ಯೆ. ಅವು ಯಾರೋ ನಿಮ್ಮೂರನ್ನು ಗೌಡ್ರಲ್ಲ, ಮತ್ತು ನೀವು ಸಮಸ್ಯೆ ಮಾಡಿರಿ ನನಗೆ. ಮತ್ತು ನಂಗೆ ಒಂದು ಕಡೆಗೆ ಗೌಡ್ರು ಬೇಡ, ಸೌಕಾರ ಅಂತ ಅಂದ್ಕೊಳ್ರಿ. ಯಾಕಂದ್ರೆ ಮತ್ತೀಗ ಸರ್ಕಲ್ನೊಳಗೆ ಅದಾರ ಅವ್ರು ಓಸು ಮಂದಿ ಗೌಡ್ರು ಇಲ್ಲಿನವರು. ನನ್ನ ಗಾಡಿ ಮುಂದಕ್ಕೆ ಬಿಡಲಿಲ್ಲ ಅಂದ್ರೆ ಏನು ಮಾಡಲಿ, ಸೌಕಾರ ಅಂದ್ಬಿಡೋಣ. ಅವು ಯಾರೋ ಸೌಕಾರ ಅನ್ನೋದು ಭಾಳ ಇತ್ತಂತ್ರಿ. ಏನಾರ ಊರಾಗಿನವ್ರು ಬಂದು ಹೇಳಿದ್ರೆ ಅಂತ ತಿಳ್ಕೊಡ್ರಿ, ನಾನಾ ಮಾಡಿಸೀನಿ ಅಂತಿದ್ನಂತ. ನಾನಾ ಮಾಡಿಸೀನಿ. ಇವಾಗ ಸೌಕಾರ ಇವತ್ತು ಅಲ್ಲಿ ದಾಸೋಹ ನಡೆದಿತ್ತು ರೀ, ಊಟ ಹಾಕ್ಸಿದ್ರಿ. ನಾನಾ ಹಾಕ್ಸಂತ ಹೇಳಿರಿಲ್ಲೇ ಅನ್ನೋವಂತ. ಸಿಕ್ಕಾಪಟ್ಟೆ ಮಳೆ ಹೊಡೆದು ಒಡ್ಡು ಹರ್ಕೊಂಡು ಹೋಗೈತಿ. ಆಳ ಮಗ ಬಂದು ಸೌಕಾರ ಒಡ್ಡು ಹರ್ಕೊಂಡು ಹೋಗೈತೆ ನಾನಾ ಮಾಡಿಸೀನಿಲ್ಲೇ ಅಂತ ನಾವಂತ. ಸೌಕಾರ ಇವತ್ತು ಒಂದು 4 ಜನ ಬೀಗರು ಬಂದಿದ್ರಿ, ನಾನಾ ಬರಕ್ಕೆ ಹೇಳಿದ್ನಲ್ಲೇ ಅಂತ ನಾವು. ಎಲ್ಲದಕ್ಕೂ ನಾನಾ ಒಂದು ದಿವಸ ಸೌಕಾರ ಕಟ್ಟಿ ಮೇಲೆ ಕೂತ್ಕೊಂಡು ಎಲ್ಲಿಗೆ ಸುಣ್ಣ ಹಚ್ಚಿ ಹಿಂಗೆ ಮಾಡಕ್ಕೆ ಹತ್ತಿದ್ದ. ಆಳು ಓಡಿ ಬಂದ, ಸೌಕಾರ ನಿಮ್ಮ ಹಿರಿಯ ಸೊಸಿ ಗಂಡು ಮಗನ ಹಾಡ್ದಾಳ್ರಿ ಅಂದ. ಏನು ಅಂದಿರ್ಬೇಕು ಮಗ ಸೌಕಾರ? ಇದು ನಾನು ಅನ್ನೋದು ಚಲೋ ಅಲ್ರಿ, ಒಳ್ಳೇದಲ್ಲ. ಎಲ್ಲರೂ ತಿಳಿದೈತೆ ಅಂತ ನಗಕ್ಕೆ ಹತ್ತೀರಿ ನೀವು, ಹೌದಲ್ರಿ? ಎಲ್ಲರಿಗೆ ತಿಳಿದೈತೆ ಅಂತ ನಗಾಕತ್ತೀರಿ. ಅದು ನಾನು ಅನ್ನೋದು ಚಲೋ ಅಲ್ಲ, ನನ್ನಿಂದನೇ ಆಗೈತೆ ಅನ್ನೋದು ಚಲೋ ಅಲ್ಲ, ನಾನಾ ಮಾಡಿದ್ದೀನಿ ಅನ್ನೋದು ಚಲೋ ಅಲ್ಲ. ಯಾಕಂತಂದ್ರೆ ಭಾಳ ಮುಂದುವರೆದ ಜಗತ್ತಿದು. ಈ ಮುಂದುವರೆದ ಜಗತ್ತಿಗೆ ಅಪ್ಪ ಬಸವಪ್ಪಗಳ 12ನೇ ಶತಮಾನದೊಳಗಿನ ಸಂದೇಶ ಕೊಟ್ಟರು. ಎಷ್ಟು ಅದ್ಭುತ ಸಂದೇಶ ನೋಡ್ರಿ. ಮಾಡಿದೆನೆಂಬುದು ಮನೆಯಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಎಷ್ಟು ಮಸ್ತ್ ಐತೆ ನೋಡ್ರಿ ವಚನ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ನೀಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ ನೀವು ಕೂಡಲ ಸಂಗಮದೇವ. ಇಷ್ಟು ಸಾಕನ್ನಿಸ್ತದ. ನಾವು ಮಾಡುವಂಥ ಕರ್ತವ್ಯ ಏನೈತಿ ಸುಮ್ಮನೆ ಮಾಡಬೇಕು, ನಮ್ಮ ಕರ್ತವ್ಯ ಮಾಡಬೇಕು. ನಾವು ಮಾಡಿರ್ತಕ್ಕಂಥ ಕರ್ತವ್ಯ ನೋಡಿ ಜನ ಮಾತನಾಡಬೇಕ್ರಿ. ಜನ ಮಾತನಾಡಬೇಕು. ನಾವು ಮಾತನಾಡೋದಲ್ಲ, ನಾನಾ ಮಾಡಿದ್ದೀನಿ ಅಂತ ಮಾತನಾಡೋದಲ್ಲ, ಜನ ಮಾತನಾಡಬೇಕು. ಕೂತ್ಕೊಡ್ರಿ, ಏನು ಗದ್ದಲ ಮಾಡ್ತೀರಿ ನೀವು? ದಿನ ಗೋಧಿ ಹುಗ್ಗಿ ಹೊಡೆದು ಅದಕ್ಕೆ ಮಾಡಿದೆನೆನ್ನದಿರ ಲಿಂಗಕ್ಕೆ ಅಂದ್ರೆ ಪೂಜೆ ಮಾಡಿದೆ. ನಾ ಪೂಜೆ ಮಾಡಿದ್ದೆ. ಏನು ಪೂಜೆ ಮಾಡಿ ಏನು ಮಾಡಿದ್ರಿ? ಒಂದು ದಿವಸ ಆ ಭಗವಂತ ರಮಣೀಯ ತರಂಗದ ಮೇಲೆ ಕುಣಿಲೇ ಇಲ್ಲ ನೀವು ಪೂಜೆ ಮಾಡಿದಕ್ಕೆ. ನಾನು ನೀಡಿದ್ದೀನಿ, ನಾನು ನೀಡಿದಷ್ಟು ಇವರೊಳಗೆ ಯಾರೂ ನೀಡಿಲ್ಲ ಅನ್ನುವಂಥ ವಿಚಾರಗಳು ಇರ್ತಾವ. ಅದು ಅವಶ್ಯಕತೆ ಇಲ್ಲ. ಇವೆರಡು ಬಿಟ್ರಿ ಅಂತೇಳಿ ಅಂತಂದ್ರೆ ಬೇಡಿದ್ದ ನೀಡ್ತಾನಂತ ಭಗವಂತ ನಿಮಗೆ. ಅದನ್ನು ಅಪ್ಪಗಳು ಹೇಳ್ತಾರೆ, ಬಸವಪ್ಪಗಳು. ಎಷ್ಟು ಮಸ್ತ್ ಐತೆ ನೋಡ್ರ. ಆ ಹೇಳಿರ್ತಕ್ಕಂಥ ಬಸವಪ್ಪಗಳಿಗೂ ಒಂದು ದಿವಸ ಕ್ಷುಲ್ಲಕ ಅಹಂಕಾರ ಬರ್ತದೆ ರೀ.
ಕಟ್ಟಿ ಮೇಲೆ ಅರಿವಿನ ಮನೆ ಅಂತ ಐತಿ ಕಲ್ಯಾಣದೊಳಗೆ. ನೀವು ಯಾವಾಗಾರ ಹೋದ್ರಿ ಅಂತಂದ್ರೆ ನೋಡ್ರಿ, ಸ್ವಲ್ಪ ಅನುಭವಿಗಳಿದ್ರು ಅಂದ್ರೆ ಹೇಳ್ತಾರೆ. ಅದಕ್ಕೆ ಮನೆಗೆ ಹೆಸರು ಹೆಂಗೆ ಇಟ್ಟಾರ ನೋಡ್ರಿ. ನೀವೆಲ್ಲ ಏನಂತ ಹೇಳ್ತೀರಿ? ಇತ್ತೀತಲಾಗಿ ಭಾಳ ವಿಶೇಷದವ್ರ ಹೆಸರುಗಳು. ನೀವೆಲ್ಲ ಒಂದು ಕಾಲಕ್ಕೆ ಮನೆ ದೇವ್ರ ಹೆಸರು ಇಡ್ತಿದ್ರಿ. ಶ್ರೀಶೈಲ ಮಲ್ಲಿಕಾರ್ಜುನ ನಿವಾಸ, ಆಮೇಲಿಂದ ಮೈಲಾರಲಿಂಗೇಶ್ವರ ನಿವಾಸ, ಆಮೇಲಿಂದ ದ್ಯಾಮವ್ವ ದೇವಿ ನಿವಾಸ ಅಂತ ಹಿಂಗಿಡ್ತಿದ್ರಿ. ಮತ್ತು ಒಂದಿಷ್ಟು ಬದಲಾವಣೆಯಾಗಿ ತಂದೆ ತಾಯಿ ಆಶೀರ್ವಾದದಿಂದ ಅಂತೇಳಿ ಇಡ್ತಾರೆ, ಮಕ್ಕಳ ಹೆಸರು ಹಾಕ್ತಾರೆ. ಕೆಲವೊಂದಿಷ್ಟು ಜನ ಇತ್ತೀತಲಾಗಿ ವಿಶೇಷವಾಗಿ ಹಾಕಾಗತ್ತಾರ್ರಿ ಶತ್ರುಗಳ ಆಶೀರ್ವಾದ ಅಂತಾರೆ. ಅದು ಎಂಥ ಶತ್ರುಗಳ ಆಶೀರ್ವಾದ ಮಾಡಿರ್ಬೇಕ್ರಿ. ಗಾಡಿ ಮೇಲೆ ಸಹಿತ ಬರೆದಿರ್ತಾರೆ, ಮನಿ ಮೇಲೆ ಸಹಿತ ಬರೆದಿರ್ತಾರೆ ಶತ್ರುಗಳ ಆಶೀರ್ವಾದ ಅಂತೇಳಿ. ಅದು ವೆಂಕಟಾಚಲ ಅಂತ ತಿಳ್ಕೊಂಡು ಲೋಕಾಯುಕ್ತರು ಇದ್ದರು ನೋಡ್ರಿ, ಗೊತ್ತೈತ್ರಿ. ವೆಂಕಟಾಚಲ ಅಂತ ಲೋಕಾಯುಕ್ತರು ಇದ್ದಾಗ ದಾವಣಗೆರೆ ಒಳಗೆ ಒಂದು ಮನಿ ರೈಡ್ ಆಯ್ತು. ಅವ್ರು ಭಾಳ ರೈಡ್ ಮಾಡಿದ್ರಿ. ಸಂತೋಷ್ ಹೆಗ್ಗಡೆ ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ವೆಂಕಟಾಚಲ ಅಂತ ತಿಳ್ಕೊಂಡು ಒಬ್ಬರು ಲೋಕಾಯುಕ್ತರು ಇದ್ದರು. ಅವರು ದಾವಣಗೆರೆ ಒಳಗೆ ಒಂದು ಮನೆ ರೈಡ್ ಮಾಡಿದರು. ಆ ಮನೆ ಹೆಸರು ಎಷ್ಟು ಮಸ್ತ್ ಇತ್ತು ಅಂತೇಳಂದ್ರೆ ಸುಮ್ಮನೆ ಅಂತ. ಅದ್ರ ಹೆಸರು ಸುಮ್ಮನೆ, ಮನೆ ಹೆಸರು ಸುಮ್ಮನೆ. ಅದು ರೈಡಾಗಿ ಮಾಡಿದ ಬಳಿಕ ಗೊತ್ತಾಯ್ತು ಅದು ಸುಮ್ಮನೆ ಐತಿ ಅಂತೇಳಿ. ಸುಮ್ಮನೆ ಹೋತ್ರಿ, ಅದಕ್ಕೆ ಎಷ್ಟು ಮಸ್ತ್ ಐತ ನೋಡಿ. ನಮ್ಮ ಸುಮ್ಮನೆ ಹೋಗಬಾರ್ದ್ರಿ. ನಾವು ಗಳಿಸಿರ್ತಕ್ಕಂಥ ಮನೆಗಳು, ಆಸ್ತಿಗಳು, ನಾವು ದುಡಿದಿರ್ತಕ್ಕಂಥ ಹಣ, ಬಂಗಾರ, ರೊಕ್ಕ, ರೂಪಾಯಿ, ಆಮೇಲೆ ಕಾಳು ಕಡಿ, ನಮ್ಮ ಮನೆಯೊಳಗಿರ್ತಕ್ಕಂಥ ಜೀರಿಗೆ, ಸಾಸಿವೆ, ಉಪ್ಪು ಸಹಿತ ಸುಮ್ಮನೆ ಹೋಗಬಾರ್ದು. ಅರಿವಿನ ಮನೆ ಆಗ್ಬೇಕು ಅದು ಮನೆ. ಅದಕ್ಕೆ ಅಪ್ಪ ಬಸವಪ್ಪಗಳು ತಮ್ಮ ಗವಿಗೆ, ಗವಿ ರೀ ಅದು ಸಣ್ಣದ ಗವಿ ಐತಿ, ಆ ಗವಿಗೆ ಅರಿವಿನ ಮನೆ ಅಂತ ಹೆಸರಿಟ್ಟಿದ್ರು. ಇವತ್ತಿಗೂ ಅರಿವಿನ ಮನೆನ ಅಂತಾರೆ ಅದಕ್ಕೆ. ಆ ಮನೆಗೆ ಅರಿವಿನ ಮನಿನ ಅಂತಾರೆ. ಅಲ್ಲಿ ಹೊರಗೆ ಕಟ್ಟಿ ಮೇಲೆ ಕೂತ್ಕೊಂಡು ಹಾಡಕತ್ತಿದ್ದರ್ರಿ. ಬೇಡುವರಿಲ್ಲದೆ ಬಡವನಾದೇನಯ್ಯ ಅನ್ನುವಂಥ ವಚನ ಹಾಡಕತ್ತಿದ್ರು. ಯಾಕಂತಂದ್ರೆ ಎಲ್ಲ ಶರಣರಿಗೂ ಒಂದೊಂದು ಕಾಯಕ ಕಲಿಸಿದ್ರಿ. ಅವ ರಾಜ ಮೋಳಿಗೆಯ ಮಾರಯ್ಯ ಮಹಾದೇವ ಭೂಪಾಲವ ಕಾಶ್ಮೀರದ ರಾಜ, ಅವನಿಗೆ ಕಾಯಕ ಕಲಿಸಿದ್ರು. ಕಾಯಕ ಕಲಿಸಿದಕ್ಕೆ ಅವ ಕಟ್ಟಿಗೆ ಒಡೆದು ಆ ಕಟ್ಟಿಗೆ ಮಾರಿ ಬಂದು ರೊಕ್ಕದೊಳಗೆ ಜೀವನ ಮಾಡ್ತಿದ್ದ. ಆಯ್ದಕ್ಕೆ ಮಾರಯ್ಯ ಆಯ್ದಕ್ಕೆ ಅಕ್ಕಿ ಬಿದ್ದಿದ್ದನ್ನು ಆರಿಸಿಕೊಂಡು ತೊಗೊಂಡು ಬಂದು ಜಂಗಮ ತೃಪ್ತಿ ಮಾಡಿ ತಾನು ಊಟ ಮಾಡಿ ನಿಶ್ಚಿಂತನಾಗಿರ್ತಿದ್ದ. ಯಾಕಂತಂದ್ರೆ ಬಸವಪ್ಪಗಳದ್ದು ಒಂದು ಸೂತ್ರ ಇತ್ತು. ಈ ಅನ್ನದೊಳಗೊಂದಗುಳ, ಸೀರೆಯೊಳಗೊಂದೆಳೆಯ, ಹೊನ್ನಿನೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಎಂದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಬರೀ ನಿಮ್ಮ ಆಣೆ ಅಷ್ಟೇ ಅಲ್ಲ, ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ ಅಂತೇಳಿ ಹೇಳಿದರು. ಇವತ್ತು ನಾಳಿಗಲ್ಲ, ಇಂದಿಂಗೆ ಈಗ ಬೇಕು, ಇನ್ನೊಂದು ನಿಮಿಷಕ್ಕೆ ಬೇಕು ಅಂತನ್ನುವಂಥ ಸ್ವಭಾವ ಬೇಡ ಬೇಡ ಅಂತಂದರು. ಅದಕ್ಕೆ ಭಾಳ ಜನರಿಗೆ ನಾನು ಹೇಳ್ತಾ ಇರ್ತೇನೆ, ಏನಾರ ಅಜ್ಜರ ಮಠಕ್ಕೆ ಒಂದಿಷ್ಟು ಸಂಗ್ರಹ ಮಾಡಿ, ರೊಕ್ಕ ಸಂಗ್ರಹ ಮಾಡಿ ಬ್ಯಾಂಕ್ನಾಗ ಡಿಪಾಸಿಟ್ ಮಾಡಿರಿ ಅಂತೇಳಿ ಅಂತಾರೆ ನನಗೆ. ನೀವು ಸುಮ್ಮನೆ ಹಂಗೆ ಮಠ ಕಟ್ಟಿಸುವಂಥ ಹೊಂಟ್ರಿ, ಡಿಪಾಸಿಟ್ ಮಾಡಿರಿ ಅಂತೇಳಿ ಅಂತಂದಾಗ ನಾ ಅವ್ರಿಗೆ ಕೇಳ್ತೀನಿ, ಏನು ಈ ಶರೀರ ಒಂದು ಸತ್ತ ಬಳಕ, ಈ ಶರೀರ ಸಾಯ್ತೀನಿ, ಸತ್ತ ಬಳಕ ಮತ್ತೆ ಒಂದು 2-3 ತಿಂಗಳಿಗೆ ಹೊಳ್ಳಿ ಹುಡ್ತೀನಿ, ಆ ರೊಕ್ಕ ನನಗೆ ಬೇಕಂತೇಳಿ, ಎದಕ್ಕೆ ಇಡಲಿ ಅಂತೇಳಿ ಕೇಳ್ತೀನಿ. ಇಡೋ ಅವಶ್ಯಕತೆ ಇಲ್ಲ, ಅನುಭವಿಸುವ ಅವಶ್ಯಕತೆ ಐತಿ. ಅನುಭವಿಸ್ರಿ, ಇದ್ದಿದ್ದನ್ನು ಅನುಭವಿಸ್ರಿ, ಚೆಂದಾಗಿ ಊಟ ಮಾಡಿಕೊಂಡು ಮಜಾ ಅನುಭವಿಸ್ರಿ, ಆನಂದವನ್ನು ಅನುಭವಿಸ್ರಿ. ಯಾಕೆ ಈಗ ನಾಳೆಗೆ ಬೇಕು, ನಾಡ್ದು ಬೇಕು ಅಂತ ತಿಳ್ಕೊಂಡು ಅನ್ಕೊಳ್ಳೋದ್ರೊಳಗನ ಅವತ್ತು ನಾವು ಸಾಕ್ತೀವಿ ಅಂತೇಳಂತಂದ್ರೆ ನಾವು ತೆಗೆದಿಟ್ಟಿದ್ದು ಯಾರಿಗೆ ವಿಚಾರ ಮಾಡಿರಿ, ಯಾರಿಗೆ ವಿಚಾರ ಮಾಡಿರಿ, ಅನುಭವಿಸ್ರಿ. ಈ ಮುದುಕಿಯರೆಲ್ಲ ಹಂಗೆ ಮಾಡಿದಾರ್ರಿ. ಆ ರೊಕ್ಕ ಬ್ಯಾನ್ ಆತು ನೋಡ್ರಿ. ರೊಕ್ಕ ಬ್ಯಾನ್ ಆದಾಗ ಪಾಪ ಮುದುಕಿಯರು ನಾಳೆಗೆ ಬರ್ತಾವೆ, ನಾಳೆಗೆ ಬರ್ತಾವೆ ಅಂತೇಳಿ 500,000 ಹೊಸ ಕಡಕ್ 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 ಕಡ ಅನ್ನುವಂಥ ನೋಟ್ ಇಟ್ಕೊಂಡಿದ್ದು ರೀ. ಬಿಚ್ಚಿ ಯಾರ ಕೈಯಾಗ ಕೊಟ್ಟು ಬದಲಿ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಮನ್ಯಾಗ ಸೊಸಿಗೆ ಮಗನಿಗೆ ಗೊತ್ತಾತ, ಮುದುಕಿ ನಿನ್ನಂತೆ ಕೆಲ್ಲಿ ಬಂದು ರೊಕ್ಕಿವು ಮಕ ಹತ್ತವು.
ಅದಕ್ಕೆ ಹೊರಗೆ ತೆಗಿಯಂಗೂ ಇಲ್ಲ, ಒಳಗಿಟ್ಕೊಳ್ಳಂಗೂ ಇಲ್ಲ. ಒಳಗಿಟ್ಕೊಂಡ್ರೆ ಅವು ಉಪಯೋಗಕ್ಕಿಲ್ಲ, ಹೊರಗೆ ತೆಗೆದ್ರೆ ಗೊತ್ತಾಕೈತಿ ನಾಳೆಗೆ ಅನ್ನ ಹಾಕೋದು ಕಷ್ಟಕ್ಕೆ. ಎಷ್ಟೋ ಮುದುಕ್ಯಾರು ಕಷ್ಟಕ್ಕೆ ಬಿದ್ದಿದ್ದರು. ಅದ್ರ ಬದಲಿ ಅನುಭವಿಸ್ರಿ, ಇದ್ದಿದ್ದನ್ನು ಉಪಯೋಗಿಸ್ರಿ, ಆನಂದವಾಗಿರ್ರಿ, ಇರೋ ತನಕ ಆನಂದವಾಗಿರ್ರಿ. ನೀವೇನು ಮಾಡ್ತೀರಿ? ಹೆಣ್ಮಕ್ಳು ನನ್ನ ಮಕ್ಕಳಿಗಿರಲ್ಲ ಅಂತ ತಿಳ್ಕೊಂಡು ನಿಮ್ಮ ಬಾಯೊಳಗೆ ಹಾಕೋ ತುತ್ತನ್ನು ಮಕ್ಕಳ ಬಾಯಾಗ ಹಾಕ್ತೀರಿ. ಆ ಮಕ್ಕಳು ಲಗ್ನ ವಯಸ್ಸಿಗೆ ಬಂದ್ರೆ ತೊಗೊಂಡಾರ ಓಡೋಕ್ಕವ, ಇಲ್ಲ ಅಂತಂತಂದ್ರೆ ನೀವು ಹೇಳದಲ್ಲಿ ಮಾಡ್ಕೊಂಡು ಅಕ್ಕಿನ್ನೂ ತೊಗೊಂಡು ಬೆಂಗಳೂರು ಶೆಟ್ ಹಾಕ್ತಾರೆ. ನೀವು ಇಲ್ಲೇ ಮತ್ತು ಇಲ್ಲೇ. ಅದಕ್ಕೆ ಅನುಭವಿಸ್ರಿ. ಅದಕ್ಕೆ ಅರುವಿನ ಮನೆ ಆಗಲಿದ್ದೆಲ್ಲ ಬಸವಪ್ಪಗಳದ್ದು ಅರುವಿನ ಮನೆ ಬಾಗಿಲು ಮುಂದೆ ಕೂತ್ಕೊಂಡು ಹಾಡು ಹೇಳ್ತಿದ್ರು, ಬೇಡುವರಿಲ್ಲದೆ ಬಡವನು. ಎಲ್ಲರಿಗೆ ಕಾಯಕ ಕಲಿಸ್ಯಾರ. ಯಾರು ಬೇಡಬೇಕ್ರಿ ಅಲ್ಲಿ? ಎಲ್ಲರೂ ಕೆಲಸ ಮಾಡ್ಕೊಂಡು ಜೀವನ ಮಾಡಕತ್ತಾರೆ, ಯಾರು ಬೇಡಬೇಕು ಅಲ್ಲಿ? ಬೇಡುವರಿಲ್ಲದೆ ಬಡವನಾದೇನಯ್ಯ ಅನ್ನುವಂಥದ್ದನ್ನು ಒಬ್ಬರು ಶರಣರು ಕೇಳಿದರು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ, ಈ ಬಸ್ ಸ್ಟ್ಯಾಂಡಿಗೆ ಹೋದಂಗೆ ಬಂದ ತಕ್ಷಣ ತ್ರಿಪುರಾಂತಕೇಶ್ವರ ದೇವಸ್ಥಾನ ಐತಿ. ಅಲ್ಲೊಂದು ದೊಡ್ಡ ಕೆರೆ ಐತಿ. ತ್ರಿಪುರಾಂತಕ ಕೆರೆ ದಂಡಿ ಮೇಲೆ ತ್ರಿಪುರಾಂತಕೇಶ್ವರ ದೇವಸ್ಥಾನ ಐತಿ, ಈಗಲೂ ಕೂಡ ಐತಿ. ಅಲ್ಲಿ ನಮ್ಮ ಮಡಿವಾಳ ಮಾಚಿದೇವರು ನಿಂತ್ಕೊಂಡಿದ್ರು. ಬೆಚ್ಚುಗತ್ತಿ ಕೈಯೊಳಗೆ ಒಂದು ಗಂಟೆ ಗಣ 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 ಹೊಡ್ಕೊತ ನಿಂತಿದ್ರು. ಬಂದು ಆ ಮನುಷ್ಯ ಹೇಳ್ದ, ಬಸವಣ್ಣನಿಗೇನು ಅರುವೋ ಮರುಳೋ ಅಂತ ಗೊತ್ತಾಗವಲ್ದು ಅಂತೇಳಂತಂದ್ರು. ಯಾಕೇನಾಯ್ತು? ಬೇಡುವರಿಲ್ಲದೆ ಬಡವನಾದೇನಯ್ಯ ಅಂತ ತಿಳ್ಕೊಂಡು ಹಾಡ್ಕೊತ ಕುಂತಿದ್ರು. ಅಂದ ತಕ್ಷಣವೇ ಖಡ್ಗವನ್ನು ಝಳಪಿಸಿ ಗಣ ಗಣ ಗಂಟೆಯನ್ನು ಹೊಡೆದು ಹೇಳ್ತಾನ ಮಡಿವಾಳ ಮಾಚಿದೇವ, ಬಸವಣ್ಣ ಅಹಂಕಾರಕ್ಕೆ ಬಂದಾನ, ಗರ್ವಿಗೆ ಬಂದಾನ. ಏನವ ಕೊಟ್ಟಾಗನ ನಮ್ಮ ಶರಣರು ಬದುಕ್ತಾರೇನ? ಅವ ಕೊಟ್ಟಾಗನ ನಮ್ಮ ಶರಣರ ಮನೆಯೊಳಗೆ ಒಲಿ ಹೊತ್ತೈತೇನ? ಅವ ಕೊಡಲೇಬೇಕೇನ? ಅವ ಕೊಟ್ಟಿದ್ದಕ್ಕೆ ನಾವು ಬದುಕಿವೇನ? ಬೇಡುವರಿಲ್ಲದೆ ಬಡವನಾದೇನಯ್ಯ ಅಂತ ತಿಳ್ಕೊಂಡು ಇವ್ ಮನೆ ಮುಂದೆ ನಿಂತ್ಕೊಂಡು ಬೇಡಬೇಕಾ? ಸಿಟ್ಟು ಬಂದ್ಬಿಡ್ತೀರಿ ಅವರು. ಅದನ್ನು ಮತ್ತೆ ಹೊಳ್ಳಿ ಬಂದು ಇಲ್ಲಿ ಹೇಳಿದ್ರು, ನೀವೇನಂದಿರಿ ಬಸವಣ್ಣನವರೇ? ಮಡಿವಾಳ ಮಾಚಿದೇವರು ಸಿಟ್ಟಿಗೆ ಎದ್ಬಿಟ್ಟಾರ. ಹೆಂಗನ್ನಾಕತ್ತಿದ್ರು, ನನ್ನಿಂದ ತಪ್ಪಾಯ್ತಾ? ಕಾಲಾಗಿನ ಜೋಡ ಹಾಕೊಳ್ಳಾರ್ದನ ಎದ್ನೋ ಬಿದ್ನೋ ಅಂತ ಓಡಿ ಬಂದರು ಬಸವಪ್ಪಗಳು. ಬಂದು ಮಡಿವಾಳ ಮಾಚಿದೇವರ ಮುಂದೆ ನಮಸ್ಕಾರ ಮಾಡಿ ಗಡಗಡ ನಡುಕ್ಕೊಂತ ಹೇಳ್ತಾರ, ಅಪ್ಪ ಮಡಿವಾಳ ಮಾಚಿದೇವ, ಏನು ತಪ್ಪಾತು ಅಂತೇಳಿ ಅಂತಂದಾಗ, ಏನಪ್ಪ ಬಸವಣ್ಣ, ನೀ ಕೊಟ್ಟಾಗನ ಆಗುತ್ತೈತೇನ ಶರಣರ ಜೀವನ? ನೀನ ನೀಡಬೇಕೇನ? ಬೇಡುವರಿಲ್ಲದೆ ಬಡವನಾದೇನಯ್ಯ ಅಂತ ಹೇಳ್ತೀಯಂತ. ಯಾಕಂದ್ರೆ ಶರಣರು ಯಾರು ಕಾಯಕ ಮಾಡ್ತಾ ಇಲ್ಲ, ನಿನ್ನ ಮನೆ ಮುಂದೆನೇ ಹಿಡ್ಕೊಂಡು ನಿಂತಾರೆ ಜೋಳಿಗೆ ಅಂದಾಗ, ನಾನು ತಪ್ಪಾತು ಅಂತ ತಿಳ್ಕೊಂಡು, ತಪ್ಪಾತೇನು ಬಾ ಇಲ್ಲಿ ಶರಣರಂತಂದ್ರೆ ಕೇವಲ ಅಲ್ಲ, ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಹೇಳಿ ಆ ತ್ರಿಪುರಾಂತಕ ಕೆರೆ ಒಳಗೆ ಇಳಿಯಕ್ಕೆ ಮೆಟ್ಲಿದ್ದು ರೀ ಮುಂಚೆ. ಈಗ ಮುಚ್ಚಿ ಅಗಲೀಕರಣ ಮಾಡ್ಯಾರ. ಆ ಮೆಟ್ಲ ಮೇಲೆ ಕರ್ಕೊಂಡು ಹೋಗಿ ನಿಲ್ಲಿಸಿದರು. ಇಲ್ಲಿ ನಿಂತ್ಕೊಂಡು ತಿಳ್ಕೊಂಡು ಬಸವಣ್ಣನವರನ್ನು ನಿಲ್ಲಿಸಿ ತಾನು ಕೆರೆ ಒಳಗೆ ಇಳಿದು ಆ ಬೊಗಸೆ ಒಳಗೆ ನೀರು ತಗೊಂಡು ಆ ಮೆಟ್ಲ ಮೇಲೆ ನೋಡ ಬಸವಣ್ಣ ಅಂತ ಹಿಂಗೆ ಉಗ್ಗಿದ್ರೆ ಆ ಮುತ್ತು ರತ್ನಗಳಾಗಿ ಆ ನೀರು ಫಳಫಳನೆ ಉದುರಿ ಬಿದ್ದು. ನನ್ನ ತಪ್ಪಾತು ಅಂತ ತಿಳ್ಕೊಂಡು ಗಲ್ಲ ಬಡ್ಕೊಂಡ್ರ. ಅದಕ್ಕೆ ಬಸವಪ್ಪಗಳಾಗಲಿ ಆ ಸಮಕಾಲೀನ ಶರಣರಾಗಲಿ ಮಡಿವಾಳ ಮಾಚಿದೇವ ಬರೀ ವಸ್ತ್ರ ಮಡಿ ಮಾಡಂಗಿಲ್ಲ, ಅಹಂಕಾರದ ಮನಸ್ಸುಗಳನ್ನು ಮಡಿ ಮಾಡ್ತಾನ ಅಂತ ತಿಳ್ಕೊಂಡು ಹೇಳ್ತಿದ್ದರು. ಅಂಥ ಅದ್ಭುತವಾದಂಥ ಶರಣ ಚರಿತಾಮೃತವನ್ನು ಅಪ್ಪಗಳು ನಿಮಗೆಲ್ಲರಿಗೂ ಹೇಳಕತ್ತಾರೆ. ಇವತ್ತಿನ ದಿವಸ ಹಾಲ್ಗಿ ಸದ್ಭಕ್ತರು ಬಂದು ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ಅಪ್ಪಗಳ ಪೂಜೆಯನ್ನು ಮಾಡಿದರು. ನೋಡ್ರಿ, ಹಾಲಗಿ ಅಂದ್ರೆ ಅವರ ಮನಸ್ಸು ಹಾಲಿನಂತಿರೋದ್ರಲ್ಲಿಂದ ಆ ಊರಿಗೆ ಬಹುಶಃ ಹಾಲಗಿ ಅಂತ ಹೆಸರು ಬಂದಿರ್ಬೋದು ಅಂತ ನಾನು ವ್ಯಾಖ್ಯಾನ ಮಾಡ್ತೀನಿ. ಮತ್ತು ಹಾಲಿದ್ದಂಗೆ ಮನಸ್ಸು ಇತ್ತು ಅಂತೇಳಿ ಅಂತಂದ್ರೆ ಅದಕ್ಕೆ ಊರಿಗೆ ಹೆಸರು ಹಾಲಿಗೆ ಅಂತ ಬರ್ಬೋದು. ಹೊಳಿ ದಂಡ್ಯಾಗ ಐತಿ. ಒಂದು ಕಾಲಕ್ಕೆ ದನಗಳು ಸಿಕ್ಕಾಪಟ್ಟೆ ಇರ್ಬೋದು, ಈಗೂ ಅದಾವ್ರಿ ನಿಮ್ಮೂರಾಗ ಭಾಳ ಅದಾವೆ. ಭಾಳಷ್ಟು ಜನ ಒಂದೊಂದು ಆಕಳ ಹಿಡ್ಕೊಂಡು ಮೇಯ್ಸಾಕ ಅಡ್ಡಾಡ್ತಾ ಇರ್ತಾರೆ. ಹಾಲು, ಮೊಸರು, ತುಪ್ಪ ಒಂಥರ ನಮ್ಮ ಭಾಗದ ಗೋಕುಲ ಯಾವುದು ಅಂತೇಳಿ ಅಂತಂದ್ರೆ ಹಾಲಿಗೆ ಆಗಿತ್ತು ಅಂತ ಕಾಣಿಸ್ತದೆ. ಅದಕ್ಕೆ ಹಾಲಿಗೆ ಅಂತೇಳಿ ಕರೆದಾರ. ಇಂಥದ್ದೊಂದು ವಿಶೇಷವಾದಂಥ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಹಾಲ್ಗಿ ಗ್ರಾಮಸ್ಥರು ಬಂದಾರೆ ಇವತ್ತಿನ ದಿವಸ. ನಮ್ಮ ಗೂಲಿಗುಂದಿ ಗ್ರಾಮಸ್ಥರು ಕಾಣಿಕೆ ತೊಗೊಂಡು ಬಂದು ಕೊಟ್ಟರು. ಆಮೇಲೆ ನಮ್ಮ ಗಳಗನಾಥ ಸೌಕಾರ ಬಂದಾರ.
ಹಾಗೆಯೇ ಬೆಳಗ್ಗೆಲಿಂದನೂ ಬಂದಾರ. ಆಮೇಲೆ ನಮ್ಮ ಮರೋಳದ ನಮ್ಮ ಪಕ್ಕಿರೆಡ್ಡಿ ಅವರು ಬಳಗ ಅವ್ರ ಟೀಮ್ ಎಲ್ಲರೂ ಬಂದಾರ. ಭಾಳಷ್ಟು ಕಡೆಯಿಂದ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ನೀರ್ಲಿಗಿ ಗ್ರಾಮದ ಕಡೆಗೇ ನೋಡ್ತಾ ಇದ್ದಾರೆ. ನಮ್ಮ ಗುರುಲಿಂಗಪ್ಪಗಳು ಹೇಳ್ದಂಗೆ ಎಲ್ಲರ ದೃಷ್ಟಿ ನೀರ್ಲಿಗಿ ಕಡೆಗೆ ಐತಿ. ಇವ್ರು ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಸಣ್ಣ ಊರು ಭಾಳ ಅಂತಂದ್ರೆ ಒಂದು 4-5 ಲಾರಿ ತೊಗೊಂಡು ಬಂದು ಜನರನ್ನು ತುಂಬಿಸ್ಕೊಂಡು ಹೋದ್ರೆ ಊರಾಗ ಯಾರೂ ಜನ ಇರಂಗಿಲ್ಲ, ಅಷ್ಟು ಸಣ್ಣ ಹಳ್ಳಿ. ಇಂಥ ಸಣ್ಣ ಹಳ್ಳಿ ಒಳಗೆ ಎತ್ತಲಾರದಂಥ ದೊಡ್ಡ ಕಾರ್ಯಕ್ರಮ ಮಾಡಾಕತ್ತಾರ. ಇವ್ರು ಹೆಂಗೆ ಮಾಡ್ಬೋದು ಅಂತ ತಿಳ್ಕೊಂಡು ಕೆಡ್ಸಕ್ಕಲ್ರಿ, ಹೆಂಗೆ ಮಾಡ್ತಾರೆ ಮಾಡಲಿ ಅಂತಲ್ಲ, ಹೆಂಗೆ ಮಾಡ್ಬೋದು ಅಂಥ ಸಂದರ್ಭ ಬಂತು ಅಂತಂತಂದ್ರೆ ನಾವು ಕೂಡ ನಮ್ಮ ಊರೊಳಗೆ ಇವರು ಮಾರ್ಗದರ್ಶನ ತೊಗೊಂಡು, ನೀರ್ಲಿಗಿಯವ್ರ ಮಾರ್ಗದರ್ಶನ ತೊಗೊಂಡು ಇಂಥದ್ದೇ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ದಾರಿ ದೀಪ ಆಗ್ತದಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಈ ಕಡೆಗೆ ನೋಡಕತ್ತಾರೆ ಸುತ್ತಮುತ್ತಲ ಗ್ರಾಮದವರು. ಯಾಕಂತಂದ್ರೆ ನಿಮ್ಮೂರು ಸುತ್ತಲೂ ಇರುವಂಥವು ಎಲ್ಲವೂ ಗುತ್ತಲು ಅಂದ್ಬಿಟ್ರೆ ಓಸು ಸಣ್ಣ ಸಣ್ಣ ಹಳ್ಳಿನ ಅದಾವೆ, ಸಣ್ಣ ಸಣ್ಣ ಊರು ಅದಾವೆ. ಇವೆಲ್ಲ ಸಣ್ಣ ಸಣ್ಣ ಊರಿನವ್ರಿಗೆ ಮಾಡಬೇಕು, ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋವಂಥ ವಿಚಾರ ಇರ್ತದೆ. ನಮ್ಮಲ್ಲಿಂದ ನೀಗ್ತದೋ ಇಲ್ಲೋ ಅಂತ ತಿಳ್ಕೊಂಡು ಸುಮ್ಮನೆ ಕುಂತಿರ್ತಾರೆ. ಈಗ ಇದು ಮಾರ್ಗದರ್ಶನ ಆಗ್ತೈತ್ರಿ, ಒಂದು ಮಾದರಿಯ ಗ್ರಾಮ ಆಗ್ತದೆ ನೀರ್ಲಿಗಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಎಲ್ಲರನ್ನ ಒಳಗೆ ಹಾಕ್ಕೊಂಡು ನಮ್ಮ ಗುರುಲಿಂಗ ಮಹಾಸ್ವಾಮಿಗಳಂಥವ್ರನ್ನ ಕರೆಸಿ ಅವ್ರ ಕಡೆಯಿಂದ ಈ ಪ್ರವಚನ ಪುರಾಣಗಳನ್ನು ಹೇಳಿಸಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಒಂದು ದೇಶಕ್ಕೆ ಮಾದರಿಯಾಗುವಂಥ ಕಾರ್ಯಕ್ರಮವನ್ನು ಮಾಡಿ ತೋರಿಸ್ಬೋದು ಅನ್ನುವಂಥ ಧೈರ್ಯ ಯಾರು ಕೊಡಾಗತ್ತಾರೆ ಅಂತಂದ್ರೆ ನೀರ್ಲಿಗಿ ಗ್ರಾಮಸ್ಥರು ಕೊಡಾಗತ್ತಾರೆ. ಅಂಥದ್ದೊಂದು ಪ್ರಯತ್ನ, ಅಂಥದ್ದೊಂದು ವಿಶೇಷತೆ ಇದು ಹೆಂಗಾಗೈತೆ ನಿಮ್ಮ ಊರಿಗೆ ಅಂತೇಳಂದ್ರೆ ಈ ಕಾರ್ಯಕ್ರಮ ಒಂದಿಷ್ಟು ದೊಡ್ಡದು ಉಂಡಿ ಕೊಟ್ಟು ಕೈಯಾಗ ಕೊಟ್ಟು ಏನ್ರಿ ಇದನ್ನು ಕಡಿಯಂಗಿಲ್ಲ, ತಿನ್ನಬೇಕು ಅಂತೇಳಿ ಹೇಳ್ದಂಗಾಗೈತಿ. ಅದೇನು ಒಂದು ಕತೆ ಹೇಳ್ತಾರೆ, ದೇವತೆಗಳಿಗೂ ಈ ರಾಕ್ಷಸರಿಗೂ ಒಂದು ಚರ್ಚೆ ನಡೀತಂತೆ, ನಾ ಶ್ರೇಷ್ಠ ನಾ ಶ್ರೇಷ್ಠ. ಆವಾಗ ಒಬ್ಬ ದೇವತೆ ಬಂದು ಹೇಳಿದ್ನಂತ, ಯಾರು ಶ್ರೇಷ್ಠ ಯಾರು ಕನಿಷ್ಠ ಅನ್ನೋದು ತಿಳಿದು ಬಿಡ್ತದ, ಇದು ತಗೊಳ್ರಿ ಎಲ್ಲರ ಕೈಯೊಳಗೆ ಒಂದೊಂದು ಉಂಡಿ ಕೊಟ್ಟನಂತ, ಹೆಂಗೆ ಕೈ ಮಾಡಿರಿ, ಹೆಂಗೆ ಕೈ ಮಾಡಿರಿ, ಹೆಂಗೆ ಕೈ ಮಾಡಿದ ಬಳಕ ಕೈ ಇದು ಹಿಂಗೆ ಬಗ್ಸಂಗಿಲ್ಲ, ಆದ್ರೆ ಉಂಡಿ ತಿನ್ಬೇಕು ಕೈಯಾಗಿ. ಹೆಂಗೆ ತಿನ್ನೋದು, ತಿನ್ನಕ್ಕೆ ಬರ್ತೈತೇನ್ರಿ? ಕೈ ಬಗ್ಸಂಗಿಲ್ಲ ಆದ್ರೆ ಉಂಡಿ ತಿನ್ನಬೇಕು. ಅವಾಗ ರಾಕ್ಷಸರೆಲ್ಲ ಒಬ್ಬರು ಮುಖ ಒಬ್ಬರು ನೋಡ್ಕೊಂಡ್ರು, ಇದು ಹೆಂಗೆ ಸಾಧ್ಯ ಆಗ್ತದೆ, ಕೈ ಬಗ್ಸಂಗಿಲ್ಲ ಉಂಡಿ ತಿನ್ನಬೇಕು, ಹೆಂಗೆ ಸಾಧ್ಯ ಆಗ್ತದೆ? ಸಾಧ್ಯ ಆಗಂಗಿಲ್ಲ ಅಂತ ತಿಳ್ಕೊಂಡು ರಾಕ್ಷಸರೆಲ್ಲ ತಲೆ ಅಲ್ಲಾಡಿಸ್ಬೇಕಾದ್ರೆ ದೇವತೆಗಳೆಲ್ಲ ಮುಂದಿನ ಸಾಲಿನೊಳಗೆ ಕುಂತಿದ್ರು, ಅವ್ರ ಕೈಯಾಗೂ ಉಂಡಿ ಇತ್ತು ರೀ. ಅವರು ಕೈ ಹಿಂಗೆ ಹೇಳ್ಕೊಂಡಿದ್ರು, ಅವರು ತಲೆ ಓಡಿಸಿದ್ರು, ದೇವತೆಗಳು ತಲೆ ಓಡಿಸಿದ್ರು. ಹೆಂಗೆ ತಿನ್ನೋದು ಅಂತೇಳಂತಂದ್ರೆ ನೀ ನನಗೆ ತಿನ್ನಿಸು, ನಾನು ನಿನಗೆ ತಿನ್ನಿಸ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಮಾಡಿದ. ಇವನ ಕೈಯಿಂದ ಅವ ತಿಂದ, ಅವನ ಕೈಯಿಂದ ಇವನು. ಈಗ ಎಲ್ಲರೂ ಕಾಯ್ಕೊಂಡು ಕುಂತಿದ್ದು ಹಂಗಾಗೈತಿ. ನೀರ್ಲಿಗೆ ಅವ್ರ ಕೈಯಾಗ ಒಂದು ಉಂಡಿ ಕೊಟ್ಟಾರ, ಇವ್ರು ಹೆಂಗೆ ತಿಂತಾರ ಅಂತ ನೋಡಿ ಅವರೆಲ್ಲರೂ ತಿಂದು ಬಿಡ್ತಾರ. ಅವ್ರು ಇಷ್ಟು ಮಜಾ ಐತಿದ್ರು, ಇಷ್ಟ ಮಜಾ ಐತಿ. ಅದಕ್ಕೋಸ್ಕರವಾಗಿ ಪುಣ್ಯಾತ್ಮರೇ ಇದನ್ನು ಸಕ್ಸಸ್ ಮಾಡುವಂಥ ಕೆಲಸ ನಿಮ್ಮೆಲ್ಲರ ಮೇಲೆ ಐತಿ. ನಿಮ್ಮೆಲ್ಲರ ಮೇಲೂ ಇದನ್ನು ಸಕ್ಸಸ್ ಮಾಡುವಂಥ ಕೆಲಸ ಐತಿ. ಬರೀ ಅವ್ರೇನು ಮುಂದೆ ಹೊರದು ಏನು ಪೆನ್ನು ಪೇಪರ್ ಹಿಡ್ಕೊಂಡು ಕುಂತಾರಲ್ಲ, ಅವ್ರಿಗಷ್ಟ ಸಂಬಂಧ ಅಂತೇಳಿ ಅನ್ನುವಂಥ ಮನೋವೃತ್ತಿ ಹೋಗಿಬಿಟ್ಟೈತಿ ಈ ಸದ್ದ.